ಕಬ್ಬು ಬೆಳೆಗಾರರ ಹೋರಾಟ 9ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಆ ಹೋರಾಟದಲ್ಲಿ ಭಾಗಿಯಾಗಿರುವಂತಹ ಮುಖ ಇರುವ ಮತ್ತು ಮುಖ ಇಲ್ಲದಿರುವಂತಹ ನಾಯಕರು ಯಾರಿದ್ದಾರೆ? ರೈತ ಹೋರಾಟಗಾರರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಲ್ಲಿ ಹೋಗಿದ್ದಾರೆ. ಅದು ಸಿದ್ದರಾಮಯ್ಯ ಅವರ ಸರ್ಕಾರದ ನಾಯಕರು ಇರಬಹುದು ಅಥವಾ ವಿಪಕ್ಷಗಳಲ್ಲಿನ ನಾಯಕರ ಬೆಂಬಲಿಗರು ಇರಬಹುದು. ಇವರಿಗೆ ನಿಜಕ್ಕೂ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದು ಇದ್ದರೆ ಈ ಸಮಸ್ಯೆ ಇಷ್ಟು ದೊಡ್ಡದು ಆಗ್ತಾನೇ ಇರಲಿಲ್ಲ. ರಾಜ್ಯದಲ್ಲಿ 81 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಈ ಪೈಕಿ ಸರಿಸುಮಾರು ಬಹುಪಾಲು 80% ಎಲ್ಲವೂ ಕೂಡ ಇದೇ ಕಾಂಗ್ರೆಸ್, ಇದೇ BJP, ಇದೇ JDSನ ಶಾಸಕ ಸಚಿವ ನಾಯಕರುಗಳ ಸುಪರ್ದಿಯಲ್ಲಿ ಮತ್ತು ಅವರ ಸಂಬಂಧಿಕರ ಸುಪರ್ದಿಯಲ್ಲಿ ಇರುವಂಥದ್ದು. ರೈತರ ಆಕ್ರೋಶ ಏನು ನೋಡಿ. ಫೇರ್ ಅಂಡ್ ರೆಮ್ಯುನರೇಟರಿ ಪ್ರೈಸ್ FRP ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಿಸಿರುವಂಥದ್ದು ಟನ್ನಿಗೆ 3,750 ರೂಪಾಯಿ, 3,550 ರೂಪಾಯಿ. ಮಹಾರಾಷ್ಟ್ರದಲ್ಲಿ ಅದು 3,750 ರೂಪಾಯಿ ಕೊಡ್ತಿದೆ ಅಲ್ಲಿನ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು. ರಾಜ್ಯದಲ್ಲಿ 3,010 ರೂಪಾಯಿ ಕೊಡ್ತಿದ್ದಾರೆ. ಇನ್ನು 490 ರೂಪಾಯಿ ಹೆಚ್ಚಿಗೆ ಕೊಡಬೇಕು ಅಂತ ಹೋರಾಟ ಮಾಡ್ತಿರುವಂಥದ್ದು 9 ದಿನಗಳ ಅವಧಿಗೆ ಈಗ ಅದು ಬಂದಿರುವಂಥದ್ದು. ಒಂದು ಸರಳ ಸುಲಭ ಲೆಕ್ಕ ಒಂದು ಹೇಳಬೇಕು ನಿಮಗೆ. ಜನರ ಆಕ್ರೋಶ ಏನು ಅಂತ, ಅಲ್ಲಿನ ರೈತ ಹೋರಾಟಗಾರರ ಆಕ್ರೋಶ. ಸಚಿವರು, ಶಾಸಕರು, ರಾಜಕಾರಣಿಗಳ ಹಿಡಿತದಲ್ಲಿ ಸಕ್ಕರೆ ಕಾರ್ಖಾನೆಗಳು ಇರುವುದರಿಂದ ದರ ನಿಗದಿ ವಿಚಾರದಲ್ಲಿ ಸರ್ಕಾರದ ಮೇಲೆ ಅವರು ಪ್ರಭಾವ ಬೀರುತ್ತಿದ್ದಾರೆ. ಸರ್ಕಾರ ಕೂಡ ಅವರಿಗೆ ಬೇಕಾದಂತೆ ನಡೆದುಕೊಳ್ಳುತ್ತಿದೆ. ಹೀಗಾಗಿಯೇ ಕಾರ್ಖಾನೆಗಳು ನಿಯಮಗಳನ್ನು ಉಲ್ಲಂಘನೆ ಮಾಡಿ ರೈತರನ್ನು ಶೋಷಣೆ ಮಾಡುತ್ತಾ ಹೆಚ್ಚು ಲಾಭ ಪಡೆಯುತ್ತಿದೆ ಅನ್ನುವಂಥದ್ದು ಕಬ್ಬು ಬೆಳೆಗಾರರ ಆರೋಪ. ಕಬ್ಬು, ಸಿಹಿಯಾದ ಕಬ್ಬನ್ನು ಬೆಳೆಯುವಂತಹ ರೈತ ಬರೀ ಕಷ್ಟವನ್ನು ಕಹಿಯನ್ನು ತಿಂತಾ ಇದ್ರೆ ಅದನ್ನು ಕೊಂಡುಕೊಂಡಂತಹ ಮಾಲೀಕ ಸಿಹಿಯನ್ನು ತಿಂತ ಕೊಬ್ಬುತ್ತಾ ಇದ್ದಾನೆ. ನಿಮಗೆ ಪಟ್ಟಿ ಪೂರ್ತಿ ಇದೆ. ಯಾವ್ಯಾವ ಸಕ್ಕರೆ ಕಾರ್ಖಾನೆ ಎಂತೆಂಥ ನಾಯಕನ ಕೈಲಿದೆ. ಮತ್ತು ಈ ರೈತರಿಗೆ ಅವರು ಕಬ್ಬನ್ನು ನೂರಿಸಿ ಹೋದರೆ 3 ತಿಂಗಳು, 4 ತಿಂಗಳು, ಒಂದೊಂದು ಸಲ 6 ತಿಂಗಳಾದರೂ ಕೂಡ ಬಿಲ್ ಕ್ಲಿಯರ್ ಮಾಡೋದಿಲ್ಲ. ಮತ್ತಿವರು ಯಾರು? ಕೋಟಿ ಕೋಟಿ ಇರುವಂತಹ ಶ್ರೀಮಂತರು, ಸಾಹುಕಾರರು ಅನಿಸಿಕೊಂಡಿರುವಂಥವರು. ಆದರೆ ಇವತ್ತು ಹೋರಾಟ ಮಾಡ್ತಿರುವಂಥದ್ದು ಮತ್ತು ಸರ್ಕಾರ ಏನಿದೆ, ಸರ್ಕಾರ ಯಾವ ಸರ್ಕಾರ ಬಂದರೂ ಕೂಡ ಈ ರೈತ ಹೋರಾಟಗಾರರ ಸಮಸ್ಯೆ, ಕಬ್ಬು ಬೆಳೆಗಾರರ ಸಮಸ್ಯೆ ಕ್ಲಿಯರ್ ಆಗೋದಿಲ್ಲ. ಆದರೆ ಮಹಾರಾಷ್ಟ್ರದ ಲೆಕ್ಕಕ್ಕೆ ನೋಡಿದ್ರೆ ಅಲ್ಲಿ ಒಂದು ಕಬ್ಬು ಪರಿಷತ್ತು ಅಂತ ಮಾಡ್ಕೊಳ್ತಾರೆ. ಆ ಕಬ್ಬು ಪರಿಷತ್ತು ಕಟಾವಿಗೆ ಮುಂಚೆನೇ ನಡೆಯುತ್ತೆ. ಆ ಪರಿಷತ್ನಲ್ಲಿ ಏನು ನಿಗದಿ ಆಗುತ್ತೋ ಅಲ್ಲಿನ ಸರ್ಕಾರವು ಕೇಳುತ್ತೆ. ಅಂಥದ್ದೊಂದು ವ್ಯವಸ್ಥೆ ರಾಜ್ಯದಲ್ಲೂ ಕೂಡ ಆಗಬೇಕು. ಆದರೆ ನೋಡಿ, ಇಲ್ಲಿ ನೀವು ಅಥಣಿ ಶುಗರ್ಸಿಂದ ಹಿಡಿದು ದೊಡ್ಡ ಲೀಸ್ಟ್ ತಗೊಳ್ಳಿ, ಒಂದು 25, 41 ವಿಜಯಪುರ ಎಲ್ಲವನ್ನೂ ಸೇರಿಸ್ಕೊಂಡ್ರೆ ನಿಮಗೆ ಎಲ್ಲ ಅದೇ BJP, ಅದೇ ಕಾಂಗ್ರೆಸ್, ಈ ಹಿಂದೆ JDSನಲ್ಲಿದ್ದಂತಹ ನಾಯಕರುಗಳ ಮಾಲೀಕತ್ವದಲ್ಲಿ ಇರುವಂತಹ ಸಕ್ಕರೆ ಕಾರ್ಖಾನೆಗಳು. ನಿಮ್ಗೆ ಒಂದೊಂದೇ ಎಕ್ಸಾಂಪಲ್ ಕೊಡ್ಬೋದು ಬೇಕಿದ್ರೆ. ಚಿಕ್ಕೋಡಿಯ ಚಿದಾನಂದ ಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ಯಾರು? ಮಲ್ಲಿಕಾರ್ಜುನ ಕೋರೆ, BJP ಮುಖಂಡ ಪ್ರಭಾಕರ್ ಕೋರೆ ಅವರ ಸಂಬಂಧಿ. ಸತೀಶ್ ಶುಗರ್ಸ್, ಸತೀಶ್ ಜಾರಕಿಹೊಳಿ ಅವರದ್ದು. ಗೋಕಾಕ್ ಶುಗರ್ಸ್ ಮತ್ತೆ ಇದೆ ಜಾರಕಿಹೊಳಿ ಅವರ ಫ್ಯಾಮಿಲಿಯ ನಿಯಂತ್ರಣದಲ್ಲಿ ಇರುವಂಥದ್ದು. ಸೌಭಾಗ್ಯಲಕ್ಷ್ಮಿ ಶುಗರ್ಸ್, ರಮೇಶ್ ಜಾರಕಿಹೊಳಿ. ಸವದತ್ತಿಯ ಹರ್ಷ ಶುಗರ್ಸ್, ಚನ್ನರಾಜ್ ಹಟ್ಟಿಹೊಳಿ. ಭಾವನಾ ಸವದತ್ತಿ ಶಿವಶಕ್ತಿ ಶುಗರ್ಸ್, ಕೋರೆ ಮಾಲೀಕತ್ವ. ಕಾಗವಾಡ ಶಿರಗುಪ್ಪಿ ಶುಗರ್ಸ್, ಮಾಜಿ ಶಾಸಕ ಕಲ್ಲಪ್ಪನವರ ಮಗಿಣ್ಣವರ ಅವರ ಮಾಲೀಕತ್ವದಲ್ಲಿದೆ. ರಾಯಬಾಗ ತಾಲೂಕಿನ ಅಳಗವಾಡಿ ಬೀರೇಶ್ವರ ಸಕ್ಕರೆ ಕಾರ್ಖಾನೆ ಶಾಮನೂರು ಶಿವಶಂಕರಪ್ಪ ಅವರ ಮಾಲೀಕತ್ವದ್ದು. ಫಾರ್ಮರ್ಸ್, ಅಥಣಿ ಫಾರ್ಮರ್ಸ್ ಶುಗರ್ಸ್, ಮಾಜಿ ಸಚಿವ ಶ್ರೀಮಂತ ಪಾಟೀಲ್ರ ಮಾಲೀಕತ್ವದ್ದು. ವಿಶ್ವರಾಜ್ ಶುಗರ್ಸ್, ಇದೇ ರಮೇಶ್ ಕತ್ತಿ ಫ್ಯಾಮಿಲಿಯದ್ದು. ಹೀಗೆ ನೀವು ಲೆಕ್ಕ ತೆಗೀತಾ ಹೋದರೆ ಬೆಳಗಾವಿಯಲ್ಲಿ 29 ಸಕ್ಕರೆ ಕಾರ್ಖಾನೆಗಳಿದ್ದು. ಈ ಪೈಕಿ ಸಕ್ರಿಯವಾಗಿ ಕೆಲಸ ಮಾಡ್ತಿರುವಂಥದ್ದು 25, ಬಾಗಲಕೋಟೆಯಲ್ಲಿ 14, ವಿಜಯಪುರದಲ್ಲಿ 10. ನೀವು ಮೈಸೂರು, ಯಾದಗಿರಿ ಎಲ್ಲ ಕಡೆನೂ ಕೂಡ ಇದ್ದಾವೆ. ಎಲ್ಲ ಕಡೆ ಇರುವಂಥವ್ರು ಯಾರು? ಇದೇ ಶಾಸಕ ಸಚಿವರಾಗಿರುವಂಥವರು, ಜನಪ್ರತಿನಿಧಿಗಳಾಗಿರುವಂಥವರು. ಅದೇ ಜನ ಇವತ್ತು ಸಕ್ಕರೆ ಬೆಳೆಗಾರರನ್ನು
ಕಬ್ಬು ಬೆಳೆಗಾರರನ್ನು ಎಷ್ಟರ ಮಟ್ಟಿಗೆ ಜೀವ ಹಿಂಡ್ತಿದ್ದಾರೆ ಅಂದರೆ, ಇವತ್ತು ಸರ್ಕಾರ ಮಧ್ಯಪ್ರವೇಶ ಮಾಡಿ 3,750 ರೂಪಾಯಿ ಅಥವಾ 550 ರೂಪಾಯಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಸಬೇಕಿದೆ ಕೇಂದ್ರ ಸರ್ಕಾರವೇ. ನೋಡಿ, ಕೇಂದ್ರದ ಸಕ್ಕರೆ ಸಚಿವರು ಯಾರು? ಇದೇ ಪ್ರಹ್ಲಾದ್ ಜೋಶಿ ಅವರು. ಅವರದ್ದೇ ರಾಜ್ಯದಲ್ಲಿ ಇವತ್ತು ಕಬ್ಬು ಬೆಳೆಗಾರರ ಸಮಸ್ಯೆ ಆಗಿದೆ ಅಂದರೆ ಅವರು ದೊಡ್ಡ ಸ್ಥಾನದಲ್ಲಿ ಕೂತಿದ್ದಾರೆ. ಸ್ಥಳೀಯ ನಾಯಕ ಶಾಸಕರನ್ನು ಅಥವಾ ಸರ್ಕಾರವನ್ನು ಕೂರಿಸ್ಕೊಂಡು ಒಂದು ಕ್ಲಿಯರೆನ್ಸ್ ಮಾಡಬಹುದು. ನಾವು BJP, ನಾವು ಕಾಂಗ್ರೆಸ್, ಅವ್ರ ಮಧ್ಯೆ ಸಾಯುವಂಥವ್ರು ಯಾವುದೇ ಪಕ್ಷಗಳೇ ಇಲ್ಲದಿರುವಂತಹ ಅನ್ನದಾತರು, ರೈತ ಹೋರಾಟಗಾರರು. ಅವ್ರೇನು ಮಾಡಬೇಕು ನೋಡಿ, ಇಲ್ಲಿ ರೈತರು ಹೇಳೋದಿಷ್ಟೇ, ಒಳ್ಳೆಯ ಆದಾಯ ಗಳಿಸಬಹುದು ಅಂತ 1 ಎಕರೆ ಕಬ್ಬು ಬೆಳೆಸಲು ಏನಿಲ್ಲ ಅಂದರೂ 50,000 ರೂಪಾಯಿ ಖರ್ಚಾಗುತ್ತೆ. ಆದರೆ ಸರಿಯಾದ ದರ ಮಾತ್ರ ಸಿಗುತ್ತಿಲ್ಲ. ಕಾರ್ಖಾನೆ ಮಾಲೀಕರು ವರ್ಷದಿಂದ ವರ್ಷಕ್ಕೆ ಶ್ರೀಮಂತರಾಗ್ತಿದ್ದಾರೆ, ನಮ್ಮ ಆರ್ಥಿಕ ಸ್ಥಿತಿಗತಿ ಮಾತ್ರ ಬದಲಾಗಿಲ್ಲ. ಏನು ಮಾಡಬೇಕು? ಇದರ ಜೊತೆಯಲ್ಲಿ ತೂಕ ಹಾಕುವಲ್ಲೂ ಕೂಡ ಮೋಸ ಮಾಡ್ತಾರೆ. ನಿಮಗೆ ನಾನು ಆರಂಭದಲ್ಲೇ ಹೇಳಿದೆ, ಈ FRP 2025-26ನೇ ಸಾಲಿನಲ್ಲಿ ಮೊದಲ ಕಂತಿನ ರೂಪದಲ್ಲಿ ಪಾವತಿಸಬೇಕಾದಂತಹ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆನ FRP ಅಂತ ಕರೀತಾರೆ. 9.550 ರಿಕವರಿ ಆಧಾರದ ಮೇಲೆಗೆ FRP ನಿಗದಿಪಡಿಸಬೇಕು. 2013-14ರ ಶಾಸನಬದ್ಧ ಸಮಿತಿ ರಚನೆ ಆಗಿದೆ. ನಮ್ಮ ರೈತರ ಅವಿರತ ಹೋರಾಟ ಫಲವಾಗಿ ಕರ್ನಾಟಕ ಕಬ್ಬು ಖರೀದಿ ಮತ್ತು ಸರಬರಾಜು ನಿಯಂತ್ರಣ ವಿಧೇಯಕ 2013 ಜಾರಿಗೆ ಬಂದಿದೆ. ಇದರ ಪ್ರಕಾರವೇನೆ ಇವರಿಗೆ MRP ನಿಗದಿಪಡಿಸಬೇಕಿದೆ. ಇದಕ್ಕಿಂತಲೂ ಮಿಗಿಲಾಗಿ ಮಹಾರಾಷ್ಟ್ರದ ಲೆಕ್ಕಾಚಾರಗಳೇನಿದೆ ನೋಡಿ, ಪ್ರಸಕ್ತ ಸಾಲಿನಲ್ಲಿ ಪ್ರತಿ ಟನ್ ಕಬ್ಬಿಗೆ ಮಹಾರಾಷ್ಟ್ರದಲ್ಲಿ 3,750 ರೂಪಾಯಿ ದರ ನೀಡುವಂತೆ ಮಹಾರಾಷ್ಟ್ರ ಕಬ್ಬು ಬೆಳೆಗಾರರ ಬೇಡಿಕೆ ಇಟ್ಟಿದ್ರು. ಆದರೆ ಅಲ್ಲಿನ ಕಾರ್ಖಾನೆಗಳು ಸಾಗಾಣಿಕೆ ಮತ್ತು ಕಟಾವು ವೆಚ್ಚ ಹೊರತುಪಡಿಸಿ ಪ್ರತಿ ಟನ್ಗೆ 3,400 ರೂಪಾಯಿ ದರ ನೀಡಲು ಒಪ್ಪಿಗೆ ಸೂಚಿಸಿವೆ. ಆದರೆ ಇದಕ್ಕೆ ರೈತರು ಒಪ್ಪಿಲ್ಲ. ಮಹಾರಾಷ್ಟ್ರದ ಮಾಜಿ ಸಂಸದರು ಮತ್ತು ಸ್ವಾಭಿಮಾನಿ ಶೇತಕರಿ ಸಂಘಟನೆ ಸಂಸ್ಥಾಪಕ ರಾಜು ಶೆಟ್ಟಿ ಅವರು ಜಯಸಿಂಗಪುರದಲ್ಲಿ ಕಬ್ಬು ಪರಿಷತ್ ಸಮಾವೇಶ ಮಾಡಿ ರೈತರ ಒಪ್ಪಿಗೆ ಮೇರೆಗೆ 3,750 ರೂಪಾಯಿ ಮಂಡಿಸಲು ಸಿದ್ಧತೆ ನಡೆಸಿದ್ದಾರೆ. ಅಲ್ಲಿಯವರೆಗೂ ಅಲ್ಲಿ ಕಾರ್ಖಾನೆಗಳು ಕಬ್ಬು ನುರಿಸುವುದನ್ನು ಆರಂಭಿಸುವುದಿಲ್ಲ. ಅಷ್ಟೊಂದು ಅಲ್ಲಿನ ರೈತರು ಪ್ರಭಾವಿಗಳಾಗಿರುವಂಥದ್ದು. ಇಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಏನಿದೆ, ಅವರದ್ದೇ ಶ್ರೀಮಂತರ, ಅವರದ್ದೇ ಸಾಹುಕಾರರ ಬೆಂಬಲಿಗರು ಅವರೇ ಆಗಿರ್ತಾರೆ, ಕಬ್ಬು ಬೆಳೀತಿರ್ತಾರೆ. ಜೊತೆಯಲ್ಲಿ ಇವತ್ತೆಲ್ಲ ನಾಳೆ ಈ ಸಮಸ್ಯೆ ಬಗೆಹರಿಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಯಾರು ಬಂದಾಗ ಅವ್ರ ಜೊತೆಲಿ ನಿಂತ್ಕೋತಾರೆ. ಪ್ರತಿ ಸಲ ಕೇಂದ್ರ ಒಂದು ನಿಗದಿ ಮಾಡಿರುತ್ತೆ, ರಾಜ್ಯದೊಂದು ನಿಗದಿ ಇರುತ್ತೆ. ಈ ಎರಡರ ಮಧ್ಯೆ ಕಬ್ಬು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕಬ್ಬು ಖರೀದಿ ಮಾಡುವ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಸಮಸ್ಯೆಗಳೇನಿದೆ ನೋಡಿ. ಇಲ್ಲಿ 2 ರಾಜ್ಯಗಳ ಲೈಸೆನ್ಸ್ ಇರುವಂತಹ ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಮಹಾರಾಷ್ಟ್ರದ ನಾಯಕರ ಮಾಲೀಕತ್ವದಲ್ಲಿರುವಂತಹ ಸಕ್ಕರೆ ಕಾರ್ಖಾನೆಗಳು ಇದ್ದಾವೆ. ಇಲ್ಲಿ ನೀವು ಕೊಡಲಿಲ್ಲ ಸಖತ್ ರೇಟಿಗೆ ಅಂದರೆ ಬೇರೆ ರಾಜ್ಯಕ್ಕೆ ಹೋಗಿ ನುಡಿಸ್ಕೊಂಡು ಬರ್ತಾರೆ. ಇಲ್ಲಿ ಸಾಗಾಣಿಕೆ ವೆಚ್ಚನೂ ಹೋಗುತ್ತೆ ರೈತನಿಗೆ, ಜೊತೆಯಲ್ಲಿ ಆ ಕಡೆಯಿಂದ ಸ್ವಲ್ಪ ಲಾಭನೂ ಬರಬಹುದು. ಆದರೆ ಇಲ್ಲೇ ಅದನ್ನು ರುಬ್ಬಿಸ್ಕೊಂಡ್ರೆ, ಇಲ್ಲೇ ಅದು ತಯಾರಾದರೆ ರಾಜ್ಯಕ್ಕೂ ಲಾಸ್ ಆಗೋದಿಲ್ಲ, ಲಾಭ ಆಗುತ್ತೆ. ಇವೆಲ್ಲ ಒಂದು ಕಡೆ ಆದರೆ ಇಲ್ಲಿ ಸಿದ್ದರಾಮಯ್ಯ ಅವರೇನೋ ಹೇಳಿದ್ರು, ಸಚಿವ ಸಂಪುಟ ಒಪ್ತಿಲ್ಲ, ಏಕಾಏಕಿ ಸಿದ್ದರಾಮಯ್ಯ ಅವರೇ ನಿರ್ಧಾರ ತಗೊಂಡ್ಲಿ ಅಂತ ಎಲ್ಲರೂ ಕೂಡ ಸುಮ್ಮನೆ ಆಗಿದ್ದಾರೆ, ಅವರಿಗೆ ಬಿಟ್ಬಿಟ್ಟಿದ್ದಾರೆ. ಇಲ್ಲಿನ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ರು ತೀರಾ ಕೇಂದ್ರದ ಸಕ್ಕರೆ ಸಚಿವರಿಗೂ ರಾಜ್ಯದ ಸಕ್ಕರೆ ಸಚಿವರಿಗೂ ಏನು ಗಳಸ್ಯ ಕಂಠಸ್ಯ ಯುದ್ಧಗಳೇನಾಗಿರೋದಿಲ್ಲ. ಮಾತಾಡಿ ಬಗೆಹರಿಸಬಹುದಾದಂತಹ ಸಮಸ್ಯೆಗಳಿದ್ರೆ ಬಗೆಹರಿಸ್ಕೋಬಹುದು. ಇಲ್ಲಿ ತುಂಬ ಸಮಸ್ಯೆ ಒಂದೇ, ಅವರದ್ದೇ ಮಾಲೀಕತ್ವದಲ್ಲಿರುವಂತಹ ಈಗ ಯಾರು ಶಾಸಕರು, ಸಚಿವರು, ನಾಯಕರುಗಳಿದ್ದಾರೆ, ಮಾಜಿ ಸಂಸದರಿದ್ದಾರೆ, ಅವರದ್ದೇ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಗಳು. ನಾಳೆ ಅವರೇ ಹೆಚ್ಚಿನ ಬೆಲೆ ಕೊಟ್ಟು ಅವರದ್ದೇ ನೆಲದ ರೈತರಿಗೆ ಹೆಚ್ಚುವರಿಯಾಗಿ 10 ರೂಪಾಯಿ ತಿನ್ನಪ್ಪ ನೀನೇ ಆರಾಮಾಗಿರು ಅಂತ ಹೇಳುವಂತಹ ಧಾರಾಳತನ ಪ್ರದರ್ಶನ ಮಾಡ್ತಿಲ್ಲ ಅಂದರೆ ಇಂತಹ ತರಕಲಾಂಡಿ ನಾಯಕರು ಯಾಕೆ ಅವರಿಗೆ ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿ ಆಯ್ಕೆ ಆಗಬೇಕು? ತಾನು ಫ್ಯಾಕ್ಟ್ರಿ ಇಟ್ಟಿದ್ದೀನಿ, ತಾನು ಉದ್ಧಾರ ಆಗಿಬಿಟ್ರೆ ಸಾಕು, ರೈತರು ಹಾಳಾಗಿ ಹೋಗ್ಬಿಡ್ಲಿ, ಅಲ್ಲಿನ ನನ್ನದೇ ಮತದಾರರು ಅನಿಸಿಕೊಂಡ ರೈತರು ಅನ್ನೋದಾದರೆ ಇಲ್ಲಿ ರಾಜಕಾರಣ ಬಿಟ್ಟರೆ ಬೇರೆ ಏನೂ ನಡೀತಿಲ್ಲ. ಎಲ್ಲ ಪಕ್ಷಗಳಲ್ಲಿನ ಮೂರ್ಖರು, ಮುಠಾಳರು, ಹಣದಾಹಿಗಳು ಈ ಕೆಲಸವನ್ನು ಮಾಡೋ ಮೂಲಕ ಅನ್ನದಾತರನ್ನು ಕ್ಲೀನಾಗಿ ಕಬ್ಬು ಕೊಡ್ತಾರಲ್ಲ ಕ್ರಷರ್ಗೆ, ಆ ರೀತಿ ರೈತರ ಕೈಗಳನ್ನು, ಕಾಲುಗಳನ್ನು, ಅವರ ಇಡೀ ದೇಹವನ್ನು ಇಟ್ಟು ರುಬ್ತಾ ಇದ್ದಾರೆ. ಅಷ್ಟೇ ವ್ಯತ್ಯಾಸ ಇಲ್ಲಿ.
ಇವತ್ತು ಅನ್ನದಾತರು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರೆ ಅನ್ನೋದಾದರೆ ಇಲ್ಲಿ ಸಮಸ್ಯೆ ಇರುವಂಥದ್ದು ಇಲ್ಲಿ ಮಾಲೀಕರು. ಯಾರು ಮಾಲೀಕರು? ಸರ್ಕಾರದ ಭಾಗವಾಗಿರುವಂಥವರು, ಜನಪ್ರತಿನಿಧಿಗಳಾಗಿರುವಂಥವರು, ಅವರೇ ಕೂತು ಬಗೆಹರಿಸುವಂಥದ್ದು. ಅಷ್ಟು ದೊಡ್ಡತನ ಯಾವನಿಗೂ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ಅನ್ನದಾತರು ಹೋರಾಟ ಮಾಡ್ತಿದ್ದಾರೆ. ಆ ಅನ್ನದಾತರ ಮಧ್ಯೆ ಬಂದು ಕೂತ್ಕೊಂಡು ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತಾರಲ್ಲ, ಅವರ ಜಾಡುಗಳನ್ನು ಹಿಡಿದು ಹೋದರೆ ಅವರು ಕೂಡ ಒಂದೊಂದು ಸಕ್ಕರೆ ಕಾರ್ಖಾನೆಯ ಮಾಲೀಕರೇ. ಇದು ಸಕ್ಕರೆಯ ಸತ್ಯ. ಇದರ ಹಿಂದೆ ಬಹುದೊಡ್ಡ ರಾಜಕಾರಣ ಕೂಡ ನಡೀತಿರುವಂಥದ್ದು. ಆ ಹೊಲಸು ರಾಜಕೀಯಕ್ಕೆ ಅನ್ನದಾತರು ಸಿಕ್ಕಿ ಬಲಿಯಾಗ್ತಿರುವಂಥದ್ದು ನಿಜಕ್ಕೂ ಹೇಯ.